ಚೂರಲ್ಮಲೈನಲ್ಲಿ ಈಗ ಕೊಚ್ಚಿ ಹೋಗಿವೆ ಮನೆಗಳು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಒಂದೇ ಒಂದು ಗ್ರಾಮದಲ್ಲಿ ಚೂರಲ್ಮಲೈನಲ್ಲಿ 200 ಮನೆಗಳು ಭೂ ಸಮಾಧಿಯಾಗಿದೆ. 200 ಮನೆಗಳು ಅಂದರೆ ಒಂದು ಗ್ರಾಮ ಇನ್ನೆಷ್ಟಿರುತ್ತೆ? 200-250 ಮನೆಗಳಿರುತ್ತೆ. 200ಕ್ಕೆ 200 ಮನೆಗಳು ಕೂಡ ಭೂ ಸಮಾಧಿ ಆಗ್ಬಿಟ್ಟಿದೆ. 200 ಮನೆಗಳು. ಚೂರಲ್ಮಲೈ ಅಂತಕ್ಕಂಥ ಪ್ರದೇಶ, ವಯನಾಡು ಸಮೀಪ ಇರ್ತಕ್ಕಂಥ ಜಾಗಗಳಿವೆಲ್ಲವೂ ಕೂಡ ಒಂದೇ ಒಂದು ಗ್ರಾಮದಲ್ಲಿ ಸುಮಾರು 200 ಮನೆಗಳು ಭೂ ಸಮಾಧಿಯಾಗಿದೆ. ಆ ಊರಲ್ಲಿ ಇದ್ದಿದ್ದೇ ಅಷ್ಟು ಮನೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಒಂದು ಗ್ರಾಮ ಅದು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ರೈಟ್ ವಿಂಡೋದಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು. ನಿಮ್ಗೆ ಏನೂ ಕಾಣ್ತಾ ಇಲ್ಲ, ಮಣ್ಣು ಬಿಟ್ಟು, ಮಣ್ಣು ನೀರು ಮಣ್ಣು ಇಷ್ಟೇ. ಅದು ಎಷ್ಟೆಷ್ಟು ಎತ್ತರದಿಂದ ಭೂಕುಸಿತ ಆಗಿದೆ. ಆ ಭೂಕುಸಿತದ ಅವಶೇಷಗಳ ಅಡಿಯಲ್ಲಿ ಏನೆಲ್ಲ ಸಿಕ್ಕಾಕೊಂಡಿದೆ. ಸಹಜ, ಒಂದು ಮನೆ ಅಂತಂದರೆ ಜನ, ಜಾನುವಾರುಗಳು, ಕಾರು, ಬೈಕು ಎಲ್ಲ ಇರುತ್ತೆ. ಏಕಾಏಕಿ ಎಲ್ಲ ಸಮಾಧಿ. ಹೆಂಗೆ ಅಂದಾಜು ಮಾಡೋಕ್ಕಾಗುತ್ತೆ ಈ ಥರ ಹಿಂಗಾಗಿದೆ ಅಂತ? ಈ ಊರವ್ರು ಬೇರೆ ಕಡೆ ಎಲ್ಲಾದರೂ ಇದ್ದವ್ರು ಈಗ ಬಂದರೆ ಇದು ನಮ್ಮೂರು ಅಂತ ಗುರುತು ಹಿಡಿಯೋಕ್ಕೆ ಆಗಲ್ಲ ಅವ್ರ ಕೈಲಿ. ಹಾಗಾಗಿದೆ. ಮತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ. ಶಬೀರ್, ಈ ಚೂರಲ್ಮಲೈ ಇಡೀ ಒಂದು ಗ್ರಾಮದ 200 ಮನೆಗಳು ಕೂಡ ಭೂ ಸಮಾಧಿ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆಯಾ? ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್? ಅರವಿಂದ್, ನಾನು ಆಗಲೇ ಹೇಳ್ತಾ ಇದ್ದೆ, ರಾತ್ರಿ ಏಕಾಏಕಿ ಭೂಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇಡೀ ಗ್ರಾಮವೇ ನಾಶ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇಡೀ ಗ್ರಾಮ ಈಗ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದೆ. ಮುಖ್ಯವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ರಾತ್ರಿ ಈ ಒಂದು ಘಟನೆ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಮಲಗಿದ್ದಂಥ ಜನರು ಏನಾದರೂ ಅನ್ನುವಂಥದ್ದು ಕೂಡ ದೊಡ್ಡ ಆತಂಕ ಇರುವಂಥದ್ದು. ಸರ್ಕಾರ ಈಗ ಆ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು, ಭಾಳಷ್ಟು ವೇಗವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೂಡ CM ಕೊಟ್ಟಿದ್ದಾರೆ. ಮುಖ್ಯವಾಗಿ ಈಗ ನಾವು ಏನು ನೋಡ್ತಾ ಇದೀವಿ, 21 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಇದು ಬಹುಶಃ ಆರಂಭಿಕ ಸಂಖ್ಯೆ ಅಂತ ಅನಿಸುತ್ತೆ. ಯಾಕೆಂದ್ರೆ ಕಾರ್ಯಾಚರಣೆ ನಡೆದಷ್ಟು, ಅದರ ವೇಗ ತೀವ್ರವಾದಷ್ಟು ಈ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದಾದಂಥ ಸಾಧ್ಯತೆಗಳಿದಾವೆ. ಯಾಕೆ ಅಂದರೆ ಮನೆಯ ಅವಶೇಷಗಳ ಅಡಿಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಜನರು ಸಿಲುಕಿರುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಬೇರೆ ಬೇರೆ ಪ್ರದೇಶಗಳಲ್ಲಿ, ಅಂದರೆ ಈ ಪರ್ಟಿಕ್ಯುಲರ್ ಈ ಪ್ರದೇಶ ಅಂತಲ್ಲ, ಇನ್ನು 2-3 ಪ್ರದೇಶಗಳಲ್ಲಿ ಏನು ಭೂಕುಸಿತ ಆಗಿದೆ ಅಲ್ಲೂ ಕೂಡ ಇದೇ ರೀತಿಯಾದಂಥ ಸನ್ನಿವೇಶಗಳು ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ SDRF ಮತ್ತು NDRF ತಂಡಗಳು ಕೂಡ ಸ್ಥಳವನ್ನು ರೀಚ್ ಮಾಡ್ತಿದ್ದಾವೆ. ಇದ್ರ ಜೊತೆಗೆ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಅನ್ನು ಕೂಡ ಆಯಾ ಭಾಗಗಳಲ್ಲಿ ತೆರೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಯಾರು ಅವಶೇಷಗಳಡಿಯಲ್ಲಿ ಸಿಲುಕಿ ಹೊರ ಬರ್ತಾರೆ ಅವ್ರಿಗೆ ಎಮರ್ಜೆನ್ಸಿ ಅಲ್ಲಿ ಅವ್ರಿಗೆ ಏನು ಮೆಡಿಕಲ್ ಟ್ರೀಟ್ ಮಾಡಬೇಕು ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ. ಒಂದು ವೇಳೆ ಎಮರ್ಜೆನ್ಸಿ ಇದ್ರೆ ಸೇನಾ ಹೆಲಿಕಾಪ್ಟರ್ ಅನ್ನು ಕೂಡ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಅವ್ರನ್ನ ಅಲ್ಲಿಂದ ಜಿಲ್ಲಾ ಕೇಂದ್ರಗಳಿಗೆ ಅಥವಾ ಪ್ರಮುಖ ಆಸ್ಪತ್ರೆಗಳಿಗೆ ಕೊಂಡೊಯ್ದು ಅಲ್ಲಿ ಅವರಿಗೆ ಟ್ರೀಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಹುಶಃ ಕಾರ್ಯಾಚರಣೆ ಇನ್ನಷ್ಟು ವೇಗ ಆಗಬೇಕಾಗಿದೆ. ಈಗಾಗಲೇ ಶುರುವಾಗಿದೆ, ಇದಕ್ಕೆ ಇನ್ನಷ್ಟು ತೀವ್ರ ವೇಗ ಆಗಬೇಕಾಗಿರುವಂಥದ್ದು. ಇದಾದ ಮೇಲೆ ಇನ್ನಷ್ಟು ಒಳಗಡೆ, ಅಂದರೆ ಅವಶೇಷಗಳ ಅಡಿಯಲ್ಲಿ ಏನೆಲ್ಲ ಸಿಲುಕೊಂಡಿದೆ, ಎಷ್ಟು ಸಾವು ನೋವುಗಳು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಅರವಿಂದ್.